ಹಾಯ್ ಫ್ರೆಂಡ್ಸ್, ಇದು ಉಪ್ಪಿಟ್ಟು. ಇದು ಬಂದು ರವೆ ಉಪ್ಪಿಟ್ಟಲ್ಲ, ಇದು ಅಕ್ಕಿ ಉಪ್ಪಿಟ್ಟು. ನೋಡೋದಿಕ್ಕೆ ರವೆ ಥರನೇ ಇದೆ. ಇದು ಆಂಧ್ರ ಸ್ಟೈಲು ಅಕ್ಕಿ ಉಪ್ಪಿಟ್ಟು. ಇದನ್ನ ಮಾಡುವ ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ರುಚಿಕರವಾದ ಆಂಧ್ರ ಸ್ಟೈಲ್ ಉಪ್ಪಿಟ್ಟು. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಮಗೆ ಏನೇನು ಬೇಕಂತ ಇವತ್ತು ಹೇಳ್ಕೊಡ್ತೀನಿ. ಒಂದು ಗ್ಲಾಸಲ್ಲಿ ನಾನು ಒಂದು ಗ್ಲಾಸಲ್ಲಿ ಒಂದು ರವೆ ತೊಗೊಂಡಿದ್ದೀನಿ, ಅಕ್ಕಿ ರವೆ. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿ ಒಣಗಿಸ್ಬೇಕು ನೆರಳಲ್ಲಿ. ನಂತರ ಬೆಳಗ್ಗೆ ಎದ್ದು ಇದನ್ನು ಪುಡಿ ಮಾಡಬೇಕು. ಈ ರೀತಿ ರವೆಯಾಗಿ ಪುಡಿ ಮಾಡ್ಕೋಬೇಕು. ನುಣ್ಣಗೆ ಎಲ್ಲ ಒಂದು ಮೀಡಿಯಮ್ ಆಗಿ ಮಾಡ್ಕೋಬೇಕು. ರವೆ ಹೇಗಿದೆಯೋ ಅದೇ ರೀತಿ ಮಾಡ್ಕೋಬೇಕು. ನಂತರ ನಾನು ಇದನ್ನು ಒಂದು ಗ್ಲಾಸು ಸಾವಿಗೆ ತೊಗೊಂಡಿದ್ದೀನಿ, ಮತ್ತು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಕಡಲೆ ಬೇಳೆ ತೊಗೊಂಡಿದ್ದೀನಿ ನೋಡಿ, 1-2 ಸ್ಪೂನಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಗೋಡಂಬಿ ತೊಗೊಂಡಿದ್ದೀನಿ ನೋಡಿ, ಒಂದು 15 ಅಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಅಷ್ಟೇ. ಮತ್ತು ಇನ್ನೊಂದು ತಟ್ಟೆಯಲ್ಲಿ ಒಂದು ಈರುಳ್ಳಿ ತೊಗೊಂಡು ಮಾಡಿದ್ದೀನಿ. ಮತ್ತು ಈರುಳ್ಳಿ, ಶುಂಠಿ ಚೆನ್ನಾಗಿ ನಾನು ಅದನ್ನು ತುರ್ಕೊಂಡಿದ್ದೀನಿ, ಇದು ಮಾಡಿಲ್ಲ, ರುಬ್ಬಿಲ್ಲ. ಇದು ಬೆಳ್ಳುಳ್ಳಿ ಜಜ್ಜಿದ್ದೀನಿ, ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಮತ್ತು ಮೆಣಸಿನಕಾಯಿ ಅದನ್ನು ಉದ್ದ ಉದ್ದ ಕೊಯ್ದು ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಟೊಮೊಟ, ಕೊತ್ತಂಬರಿ, ಮತ್ತು ಬಟಾಣಿ ತೊಗೊಂಡಿದ್ದೀನಿ ನೋಡಿ, ಒಂದು 100 ಗ್ರಾಮ್ ಅಷ್ಟು ಬಟಾಣಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೋಬೇಕು ನಾವು, ಯಾಕಂದರೆ ಅಲ್ಲಿ ಇಲ್ಲಿಂದ ಬಂದಿರೋದ್ರಿಂದ ತೊಳೆದು ಇಟ್ಕೋಬೇಕಾಗಿದೆ. ಬನ್ನಿ ನೋಡೋಣ. ಈ ರೀತಿ ಒಂದು ಬಾಣಲಿ ನಾನು ತಗೊಂಡು ಒಲೆ ಮೇಲೆ ಇಟ್ಟಿದ್ದೀನಿ. ಇದು ನೋಡೋದಕ್ಕೆ ಕೂಡ ಸ್ವಲ್ಪ ಅಗಲವಾಗಿರಬೇಕು. ಆಮೇಲೆ ಇದರಲ್ಲಿ ನಾವು ಮಾಡುವಾಗ ನೀಟಾಗಿ ಬರ್ತದೆ. ಈಗ ನಾನು ಅಕ್ಕಿ ರವೆಯನ್ನು ಉರಿಯೋದಕ್ಕೆ ಹಾಕ್ತಾ ಇದ್ದೀನಿ. ಸಣ್ಣ ತುರಿಯಲ್ಲಿ ಇಟ್ಕೋಬೇಕು ನಾವು, ದೊಡ್ಡ ಉರಿಯಲ್ಲಿ ಉರಿಬಾರ್ದು, ಕಪ್ಪಗಾಗಿ ಹೋಗುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಉರಿಬೇಕು. ಹುರಿದಿದ ನಂತರ ಅದೊಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತದಲ್ಲ, ಒಂದು ಹಳದಿ ಬಣ್ಣಕ್ಕೆ ಬರುವಾಗ ನಾವು ಗೋಲ್ಡ್ ಕಲರ್ ಅಂತೀರಲ್ಲ, ಗೋಲ್ಡ್ ಕಲರ್ ಬಣ್ಣ ಬರುವಾಗ ಅದನ್ನು ತೆಗೆದು ಬಿಡಬೇಕು. ನಾವು ತೆಗೆದುಬಿಟ್ಟು ಬೇರೆ ಒಂದು ತಟ್ಟೆಯಲ್ಲಿ ಹಾಕೋಬೇಕು. ಓಕೆ, ನಾವು ಈಗ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದೀರಿ. ಅದೇ ಬಾಣಲಿನ ತಗೊಂಡು ನಾವು ಇವಾಗ ನಾವು ಒಗ್ಗರಣೆಗೆ ತೊಗೊಳ್ಳೋಣ. ಈಗ ಒಗ್ಗರಣೆಗೆ ಏನೇನು ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಬಾಣಲಿ ಬಿಸಿಯಾಗಿದೆ ನೋಡಬೇಕು, ಬಿಸಿಯಾಗಿದೆ. ಎಣ್ಣೆಯನ್ನು ಹಾಕಬೇಕು. ಮೊದಲಿಗೆ ಎಣ್ಣೆ ಹಾಕಬೇಕು. ತುಂಬ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ನೋಡಿ, ಅಷ್ಟೇ ಹಾಕೋದು ಎಣ್ಣೆ. ತುಂಬ ಎಣ್ಣೆ ಆಗಲಿ ತುಪ್ಪ ಆಗಲಿ ಯೂಸ್ ಮಾಡಬಾರ್ದು. ಸೊ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆಗುತ್ತೆ, ಸ್ವಲ್ಪ ಹೊತ್ತು ಕಾಯಬೇಕು. ನಂತರ ಏನು ಮಾಡಬೇಕು, ನಾವು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ನೋಡಿ, ನಾನು ಒಂದು ಚೂರು ಸಾಸಿವೆ ಎತ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಸಾಸಿವೆ ಹಾಕಿದ ಮೇಲೆ ನೋಡಿ, ಈಗ ಚಿಟಾಪಟೆ ಅಂತ ಇದೆ ಸಾಸಿವೆ. ಈಗ ನಾವು ಕಡಲೆ ಬೇಳೆಯನ್ನು ಹಾಕ್ಕೋಬೇಕು. ಕಡಲೆಬೇಳೆ 2 ಸ್ಪೂನ್ ತೊಗೊಂಡಿದ್ನಲ್ಲ, ಅದನ್ನು ಹಂಗೆ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಉರಿಬೇಕು, ಅಂದರೆ ಸ್ವಲ್ಪ ಈ ಕಡೆ ಆ ಕಡೆ ತಿರುಗಿಸ್ಬೇಕು. ಇನ್ನು ತುಂಬ ಕೆಂಪು ಬಣ್ಣಕ್ಕೆ ಬರೋದೆಲ್ಲ ಬೇಕಾಗಿಲ್ಲ, ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಹುರ್ಕೋಬೇಕು. ಆ ಥರ ಹುರಿದ್ಬಿಟ್ಟು 1-2 ಸರಿ 3 ಸರಿ ಹಂಗಂದರೆ ಸಾಕು. ನಂತರ ಕಡಲೆಕಾಯಿ ಬೀಜ ಹಾಕಬೇಕು ನೋಡಿ, ನಾನು ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಕಾಯಿ ಬೀಜ ಹಾಕಬೇಕು, ಅದನ್ನು ಸ್ವಲ್ಪ ಉರಿಬೇಕು. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಮತ್ತು ಅದು ಎರಡಾಗಿ ಹೊಡಿತದೆ ಒಂದೊಂದು ಸರಿ. ಸೊ ಅದನ್ನು ನೋಡ್ಕೋಬೇಕು ನಾವು. ನಂತರ ನಾವೇನು ಮಾಡಬೇಕು, ಅದನ್ನು ಹಂಗೆ 1-2 ಸರಿ ಮಾಡಿಬಿಟ್ಟು ನೋಡಿಬಿಟ್ಟು ಬಣ್ಣ ಚೇಂಜ್ ಆಗಿದೆ ಇಲ್ವ ಅಂತ ನೋಡ್ಕೋಬೇಕು. ನಂತರ ಗೋಡಂಬಿಯನ್ನು ಹಾಕಬೇಕು. ನಾನು ಗೋಡಂಬಿ ತೊಗೊಂಡಿದ್ದೆಲ್ಲ ಒಂದು 15, ಆ ಗೋಡಂಬಿಯನ್ನು ಹಾಕಬೇಕು. ಗೋಡಂಬಿ ಯಾಕಂದರೆ ಬೇಗ ಕಲರ್ ಚೇಂಜ್ ಆಗೋಗುತ್ತೆ, ಬೇಗ ಬೆಂದೋಗುತ್ತೆ. ಸೊ ಸಣ್ಣ ಉರಿಯಲ್ಲಿ ಅದನ್ನು ಉರಿಬೇಕು, ತುಂಬ ಹೊತ್ತು ಉರಿಯೋದು ಬೇಕಾಗಿಲ್ಲ ನೋಡಿ. ಚೇಂಜ್ ಆಗಿದೆ ನೋಡಿದ್ರಾ, ಬಣ್ಣ ಕೂಡ ಚೇಂಜ್ ಆಗ್ತಾಯಿದೆ ನೋಡಿ. ಸೊ ಈಗ ನಾವು ಏನು ಮಾಡಬೇಕು, ಈರುಳ್ಳಿಯನ್ನು ಹಾಕಬೇಕು. ಒಂದು ಈರುಳ್ಳಿ ಹಚ್ಕೊಂಡಿದ್ರಲ್ಲ ಸಣ್ಣ ಸಣ್ಣಾಗಿ,
ಆ ಈರುಳ್ಳಿಯನ್ನು ಇವಾಗ ನಾವು ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿನ ಬೇಯಿಸಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಬೇಕು. ಚೆನ್ನಾಗಿ ಬೆಂದಿದ ಮೇಲೆ ಒಂದು 2-3 ಸರಿ ಹಂಗೆ ತಿರುಗಿಸ್ಬೇಕು, ಬೇಯಿಸಬೇಕು. ಯಾಕಂದರೆ ಬಾದಾಮಿ ಇರೋದ್ರಿಂದ ಬೇಗ ಕಪ್ಪಗಾಗೋಗುತ್ತೆ. ಸೊ ಹಂಗಾಗಿ ಸಣ್ಣ ಉರಿಯಲ್ಲಿ ನಾವು ಈರುಳ್ಳಿನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ ನಂತರ ನಾವು ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಹಾಕಬೇಕು. ಯಾಕಂದರೆ ಬೆಳ್ಳುಳ್ಳಿ ಸ್ವಲ್ಪ ಬೇಯೋದಿಲ್ಲ ಬೇಗ, ಅದರಿಂದ ಅದನ್ನು ಫಸ್ಟೇ ಹಾಕ್ಬೇಕು ನಾವು. ಸ್ವಲ್ಪ ಈರುಳ್ಳಿ ಜೊತೆಯಲ್ಲಿ ಹಾಕಿದ್ರೆ ಒಳ್ಳೆಯದೇ. ಇವಾಗ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಎಲ್ಲ ಮೆಣಸಿನ್ಕಾಯಿ ಹಾಕಿ ಆಯಿತು ನಾನಿವಾಗ. ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಚೆನ್ನಾಗಿ. ಇದು ಮೂರನ್ನು ಚೆನ್ನಾಗಿ ಬೇಯಿಸ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕು. ಯಾಕಂದರೆ ಗೋಡಂಬಿ ಹಾಕಿದ್ರಿಂದ ಗೋಡಂಬಿಗೆ ನಾವು ಜೋರಾಗಿ ಇಟ್ಟರೆ ಏನಾಗುತ್ತೆ, ಉರಿ ಬೆಂದೋಗಿ ಕಪ್ಪಗಾಗೋಗುತ್ತೆ. ಸೊ ಹಂಗಾಗಿ ಸಣ್ಣ ಉರಿಯಲ್ಲಿ ನಾವು ಅದನ್ನು ಬೇಯಿಸ್ಕೋಬೇಕು. ನಂತರ ಏನು ಮಾಡಬೇಕು, ನಾವು ಈ ಶುಂಠಿ ನಾವು ತುರುವಿದ್ರಲ್ಲ ಆ ಶುಂಠಿಯನ್ನು ಅದ್ರ ಮೇಲೆ ಉದುರಿಸ್ಬೇಕು. ಶುಂಠಿ ಹಾಕಿದ್ಮೇಲೆ ಅದ್ರದ್ದು ಒಂದು ಪರಿಮಳ ಅನ್ನೋದಿದೆಯಲ್ಲ, ಚೆನ್ನಾಗಿ ವಾಸನೆ ಬರೋಕ್ಕೆ ಶುರು ಹಚ್ಚುತ್ತೆ ನೋಡಿ. ಕರ್ಬೇವಿನ ಸೊಪ್ಪು ಹಾಕಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಆ ಶುಂಠಿದು ಒಂದು ಪರಿಮಳ ಇದೆಲ್ಲ ಚೆನ್ನಾಗಿ ವಾಸನೆ ಬರ್ತದೆ. ಯಾಕೆ ಶುಂಠಿ ಹಾಕಿದ್ದೀನಿ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ ಅಂತೇಳಿ ನಾನು ಶುಂಠಿಯನ್ನು ಹಾಕಿದ್ದೀನಿ ನಾನು. ಈಗ ಚೆನ್ನಾಗಿ ಉರಿಬೇಕು. ಹುರಿದಿದ್ದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿ ಉರಿಬೇಕು ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಹುರ್ಕೋಬೇಕು ನೋಡಿ. ಗೋಡಂಬಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕಪ್ಪಗೆ ಆಗಿಲ್ಲ ಗೋಡಂಬಿ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಸ್ವಲ್ಪ ಹೊತ್ತು ಉರಿಬೇಕು. ಒಂದು ಚಿಕ್ಕ ಉರಿಯಲ್ಲಿ ಉರಿದ್ರೆ ಗೋಲ್ಡನ್ ಕಲರ್ ಬರಬೇಕು. ಈಗ ನಾವು ಬಟಾಣಿಯನ್ನು ಹಾಕ್ಕೋಬೇಕು. 100 ಗ್ರಾಮ್ ಬಟಾಣಿ ನಾನು ತೊಗೊಂಡಿದ್ದೆಲ್ಲ ಆ ಬಟಾಣಿ ಹಾಕ್ಕೋಬೇಕು. ಬಟಾಣಿ ಮಾತ್ರ ಚೆನ್ನಾಗಿ ತೊಳೆದು ಹಾಕ್ಕೋಬೇಕು. ಸೊ ಇದನ್ನು ಈಗ ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಹುರಿದಿದ್ಮೇಲೆ ಅದು ಬೆಂದಿದ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಅದ್ರದ್ದು ಬಣ್ಣ ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡಿ. ಅದು ಬಣ್ಣ ಚೇಂಜ್ ಆಗಬೇಕು. ಬಟಾಣಿದು ಬೆಂದಿದೆಯಲ್ಲ ಅಂತ ನೋಡೋದಕ್ಕೆ ಬಣ್ಣ ಚೇಂಜ್ ಆಗಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನಾನು ತೋರಿಸ್ತೀನಿ ಆಮೇಲೆ. ಹಾಗೆ ಉರಿತಾ ಇರಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಈಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಟೊಮೊಟೊ, ಅದನ್ನು ಹಾಕಬೇಕು. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು. ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು. ತಿರುಗಿಸಿದಾದ್ಮೇಲೆ ಯಾಕಂದರೆ ಇವಾಗ ನಾವು ಟೊಮೊಟೊ ಹಾಕಿದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಯಾಕಂದರೆ ಟೊಮೊಟೊ ಸ್ವಲ್ಪ ಇಲ್ಲದ್ರೆ ವಾಸನೆ ಬರ್ತದೆ, ಹಸೆದಾಗಿ ವಾಸನೆ ಬರ್ತದೆ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ನಾವು. ತುಂಬ ಉಪ್ಪು ಬೇಡ, 1 ಸ್ಪೂನು ಅಷ್ಟು ಉಪ್ಪು. ಇನ್ನೊಂದು ಸ್ವಲ್ಪ ನಾವು ಬೇಕಾದರೆ ಒಂಚೂರು ಹಾಕ್ಕೋಬೋದು, ತುಂಬ ಬೇಡ, ಒಂಚೂರು ನೋಡಿ ಅಷ್ಟಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಟೊಮೊಟೊಗೆ ನೀರು ಬಿಟ್ಕೊಳ್ತದೆ. ನೀರು ಬಿಟ್ಕೊಂಡು ಸ್ವಲ್ಪ ಬೇಗ ಬಟಾಣಿ ಬೇಯೋದಕ್ಕೆ ಸಹಾಯ ಆಗುತ್ತೆ. ಸೊ ಹಂಗಾಗಿ ಬಟಾಣಿ ಸ್ವಲ್ಪ ಬೇಗ ಬೇಯ್ತದೆ. ಸೊ ಹಂಗೆ ನಾವು ಸ್ವಲ್ಪ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಬೇಯೋದಕ್ಕೆ ಬಿಡಬೇಕು. ಹಂಗೆ ಸ್ವಲ್ಪ ಮಾಡ್ತಾ ಇರಬೇಕು. ಯಾವುದಕ್ಕೂ ನಾವು ಉರಿನೂ ದೊಡ್ಡದಾಗಿ ಮಾಡಿ ಇಟ್ಕೊಳ್ಳೇಬಾರ್ದು. ಸಣ್ಣ ಉರಿಯಲ್ಲೇ ನಾವು ಅದನ್ನು ಬೇಯಿಸ್ತಾ ಹೋಗ್ತಾ ಇರಬೇಕು. ಈಗ ಹಂಗೆ ಬೇಯಿಸಿದ ಮೇಲೆ ನಾವು ಈಗ ನೋಡಿ ಬೆಂದಿದೆ ಅನಿಸುತ್ತೆ. ಈಗ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಉರಿಬೇಕು. ನಂತರ ನಾನು ಆವಾಗಲೇ ಹೇಳ್ದಂಗೆ ಈ ಯಾವುದ್ರಲ್ಲಿ ನಾವು ಅಕ್ಕಿ ತೊಗೊಂಡಿದ್ರೋ ಅದೇ ಗ್ಲಾಸಲ್ಲಿ ನಾವು ನೀರು ಹಾಕ್ಕೋಬೇಕು. ತಣ್ಣೀರಲ್ಲ, ಬಿಸಿನೀರು. ಈ ಗ್ಲಾಸಲ್ಲೇ ನಾನು ತೊಗೊಂಡಿದ್ದು, ಈ ಗ್ಲಾಸಲ್ಲೇ ನಾನು ನೀರು ಹಾಕಬೇಕಾಗಿರೋದು. ಈ ಗ್ಲಾಸಲ್ಲಿ ನಾನು ಬಂದುಬಿಟ್ಟು ಈ 1 ಗ್ಲಾಸು ರವೆಗೆ 2.5 ಗ್ಲಾಸು ನೀರು ತೊಗೋಬೇಕು. ಬಿಸಿ ನೀರು ತೊಗೋಬೇಕು, ತಣ್ಣೀರಲ್ಲ, ಕುದ್ದಿರೋ ನೀರು ತೊಗೋಬೇಕು. ಸೊ ಅದೇ ರೀತಿ ಶಾವಿಗೆ ಇದೆಲ್ಲ, ಶಾವಿಗೆಗೆ 1 ಗ್ಲಾಸಿಗೆ 1 ಗ್ಲಾಸು ನೀರು, ತುಂಬ ಬೇಡ ಶಾವಿಗೆಗೆ. ಸೊ ಹಂಗಾಗಿ ಇದರಲ್ಲಿ ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ, 1 ಗ್ಲಾಸು ನೀರು ತೊಗೊಳ್ತೀನಿ. ಈ ಸಮಯದಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿ ಬೆಂದೋಗುತ್ತೆ. ಅಂದರೆ ಇವಾಗ ನಾವು ಏನು ಮಾಡಬೇಕು, ಶಾವಿಗೆ ಇದೆಲ್ಲ, ಈ ಶಾವಿಗೆನ ಇದರಲ್ಲಿ ಹಾಕ್ಕೋಬೇಕು. ಈ ಥರ ಹುರ್ಕೋಬೇಕು. ಈ
ಥರ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡಿದ್ರೆ ಕೂಡ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ್ಮೇಲೆ 1 2 3 3.5 ನೋಡಿ. ಈಗ ನೀರು ಹಾಕಿದ ಮೇಲೆ ಈ ಥರ ಇರ್ತದೆ, ಈ ಥರ. ಇವಾಗ ನಾವು ಅದನ್ನು ಮುಚ್ಚಬೇಕು. ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಅಕ್ಕಿ ನಾನು ಯಾವಾಗ ಹಾಕೋದು ಅಂತ ನಾನು ಹೇಳ್ತೀನಿ, ಯಾಕಂದರೆ ಬಟಾಣಿ ಇನ್ನೂ ಸ್ವಲ್ಪ ಬೇಯಬೇಕು. ಸೊ ಹಂಗಾಗಿ ಇದನ್ನು ನಾವು ವೆಯ್ಟ್ ಮಾಡಬೇಕು. ನೋಡಿದ್ರಾ? ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಸೊ ಇದನ್ನು ಒಂದು ತಟ್ಟೆ ಹಾಕಿ ಮುಚ್ಚಿಬಿಡಬೇಕು. ಈ ರೀತಿ ಒಂದು ತಟ್ಟೆನ ನಾವು ಮುಚ್ಚಬೇಕು. ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡೋಣ. ಈಗ 5 ಮಿನಿಟ್ಸ್ ಆಯಿತು. ನೋಡೋಣ ಈಗ ಹೆಂಗಿದೆ ಕೂತಿದೆಯಾ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಬಟಾಣಿ ಕೂಡ ಬೆಂದಿದೆ. ಇವಾಗ ಒಂದ್ಸರಿ ಕಲಸಿ ನೋಡೋಣ ಹೆಂಗೆ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಿದ್ರಾ? ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಸಾವಿಗೆ ಕೂಡ ಬೆಂದಿದೆ. ಸೊ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಆ ರೀತಿ ಒಂದು 2-3 ಸರಿ ಮಾಡಿಬಿಟ್ಟು ನಂತರ ಅದೆಲ್ಲ ನೋಡಬೇಕು. ನೋಡಿ ಬಟಾಣಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವು ಏನು ಮಾಡಬೇಕು, ಅಕ್ಕಿ ನಾವು ಹೊಡ್ಕೊಂಡಿದ್ರಲ್ಲ ರವೆ ಅಕ್ಕಿ, ಅದನ್ನು ಒಂದು ಚೂರು ಹಂಗೆ ಉದುರಿಸ್ಬೇಕು. ಒಂದೇ ಸರಿ ಹಾಕ್ಬಾರ್ದು, ಹಾಕಿದರೆ ಗಂಟು ಹಿಡ್ಕೊಳ್ತದೆ, ಎಲ್ಲ ಒಂಥರ ಮುದ್ದೆ ಥರ ಆಗೋಗುತ್ತೆ. ಸೊ ಹಂಗೆ ಕಲಿಸ್ತಾ ಇರಬೇಕು. ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲಿಸ್ಕೊಡ್ಬೇಕು. ಹಂಗೆ ಸ್ವಲ್ಪ ಒಂದು ಚೂರಾಗಿ ಹಾಕಿ ಕಲಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಮುದ್ದೆಗೆ ಆಗೋಗುತ್ತೆ. ಹಾಗೆ ಇನ್ನೊಂದ್ಸರಿ ಹಾಕೋಣ. ನೋಡಿ ಆ ಥರ ನಾನು ಹೆಂಗೆ ತೋರಿಸ್ತಿದ್ದೇನೆ ಹಂಗೆ ಹಾಕಿ, ಒಂದೇ ಸರಿ ಹಾಕ್ಬೇಡಿ. ಹಾಕಿದರೆ ಅದು ಮುದ್ದೆ ಥರ ಆಗೋಗುತ್ತೆ. ಸೊ ಮತ್ತೆ ಕಲಸೋಣ. ನೋಡಿ ಒಂದೊಂದು ಸ್ವಲ್ಪ ಹಂಗಾಗೋಗುತ್ತೆ ನೋಡಿ, ಆ ಥರ ಆಗುತ್ತೆ ನೋಡಿ. ಸೊ ಅದರಿಂದ ಅದನ್ನು ನಾವು ಸ್ವಲ್ಪ ಒಂದು ಸೈಡಿಗೆ ತೊಗೊಂಬಂದು ಇದು ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಹಂಗೆ ನೋಡಿ, ನೋಡಿದ್ರಾ? ಹಂಗಾಗೋಗುತ್ತೆ. ಅದನ್ನು ಹಂಗೆ ಒಂದು ಸೈಡಿಗೆ ತಂದು ಅದನ್ನು ಹಿಂಗೆ ಮಾಡಿದ್ರೆ ಸೊ ಒಡೆದೋಗುತ್ತೆ. ಸೊ ಹಂಗೆ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇರೋದು ಬಾಕಿ ಏನಿದೆಯೋ ಅದನ್ನು ಹಾಕ್ಬಿಡೋಣ. ಇವಾಗ ಎಲ್ಲ ಹಾಕ್ಬಿಟ್ಟು ಕಲಿಸ್ಬಿಡೋಣ. ಇವಾಗ ಎಲ್ಲ ಹಾಕಬೇಕು. ಈ ಸರಿ ನಾವು ಎಷ್ಟಿದೆಯೋ ಅದೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಡೋಣ. ಸರಿ ಹಂಗೆ ತಿರುಗಿಸ್ಬೇಕು ಒಂದ್ಸರಿ. ಈಗ ಮಿಕ್ಕಿರೋದು ಹಾಕೋಣ. ಎಷ್ಟು ಮಿಕ್ಕಿದೆಯೋ ಅದನ್ನು ಹಾಕೋಣ. ತುರಿ ಅನ್ನೋದು ಉರಿತಾ ಇರ್ತದಲ್ಲ, ಅದು ಸ್ಟವ್ನ ತುಂಬ ಕಮ್ಮಿಯಲ್ಲಿ ಇಟ್ಕೋಬೇಕು. ಬ್ಯಾಲೆನ್ಸ್ ಏನಿದೆಯೋ ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಹಾಕ್ಬಿಡ್ತಾ ಇದ್ದೀನಿ. ಒಂದೇ ಸರಿ ಎಲ್ಲ ಹಾಕ್ಬಿಟ್ಟು ಒಂದೊಂದ್ಸರಿ ಕಲಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಒಂದು ರೀತಿಯಲ್ಲಿ ಉಪ್ಮಾ ರೀತಿಯಲ್ಲಿ ಬಂದಿದೆ, ನೋಡಿದ್ರಾ? ಅಕ್ಕಿ ಬೇಯಬೇಕು, ಯಾಕಂದರೆ ಅಕ್ಕಿ ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅಕ್ಕಿ ಬೇಗ ಬೇಯಲ್ಲ, ರವೆ ಬೇಗ ಬೆಂದೋಗುತ್ತೆ, ಅಕ್ಕಿ ಬೇಯಲ್ಲ. ಅಕ್ಕಿ ಬೇಯಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ನೋಡಿ ಈ ರೀತಿಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಸೇರಿಸಿ ಎಲ್ಲ ಒಂದು ಕಡೆ ಇಟ್ಟು ಮತ್ತೆ ನಾವು ಅದನ್ನು ಏನು ಮಾಡಬೇಕು, ಒಂದು ರೀತಿಯಲ್ಲಿ ಏನು ತುಪ್ಪ ಏನು ಹಾಕೋದು ಬೇಡ. ನಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನೀವೇ ಬೇಕಾದರೆ ಯಾರಿಗೆ ಬೇಕೋ ಅನ್ನೋರು ತುಪ್ಪ ಹಾಕ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಸೊ ಹಂಗಾಗಿ ಇದನ್ನು ಏನು ಮಾಡಬೇಕು, ನಾವು ಇವಾಗ ಮತ್ತೆ ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿಡಬೇಕು. ಚೆನ್ನಾಗಿ ಅದನ್ನು ಮುಚ್ಚಿಡಬೇಕು. ಈ ರೀತಿಯಲ್ಲಿ ಮುಚ್ಚಿಡಬೇಕು. 5 ನಿಮಿಷ ಬಿಡಬೇಕು. ನೋಡಬೇಕು ಆಫ್ಟರ್ 5 ಮಿನಿಟ್ಸ್ ನೋಡಿ ಹೆಂಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿದ್ರಾ? ಎಷ್ಟು
ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿಟ್ಟು. ಯಾರು ಹೇಳೋಕ್ಕಾಗಲ್ಲ ಇದು ಅಕ್ಕಿ ಉಪ್ಪಿಟ್ಟು ಅಂತ. ಇದನ್ನ ನೋಡಿದ್ರೆ ಸೇಮ್ ರವೆ ಉಪ್ಪಿಟ್ಟು ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಕ್ಕಿಗನ ರವೆಗನ ಚೆನ್ನಾಗಿ ಬಂದಿದೆ ನೋಡಿ ಅಕ್ಕಿ ಉಪ್ಪಿಟ್ಟು. ಇದನ್ನು ನಾವೇನು ಮಾಡಬೇಕು ಈಗ, ಒಂದು ಇದಿದೆಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೋಬೇಕು. ಒಂಚೂರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮತ್ತೆ ಕಲಿಸ್ಬೇಕು. ಅದನ್ನು ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಅದೇ ರೀತಿ ಎಲ್ಲ ಹಾಕ್ಬಿಟ್ಟು ಕಲಿಸ್ಕೋಬೇಕು ಚೆನ್ನಾಗಿ. ಒಂದು ಈಗ ಈ ರೀತಿಯಲ್ಲಿ ಕಲಿಸ್ಕೋಬೇಕು ಚೆನ್ನಾಗಿ. ಯಾಕಂದರೆ ಆ ಕೊತ್ತಂಬರಿ ಇದು ವಾಸನೆ ಎಲ್ಲ ಇಟ್ಕೋಬೇಕು ಅಕ್ಕಿ ಒಂದು ಇದಕ್ಕೆ ಉಪ್ಪಿಟ್ಟಿಗೆ. ಹಾಗಾಗಿ ಎಲ್ಲ ಚೆನ್ನಾಗಿ ನೋಡಿ. ಬಾಣಲಿಗೆ ಒಂಚೂರು ಕೂಡ ಮೆತ್ಕೊಳ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಏನೂ ಇಲ್ಲ. ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನೋಡಬೇಕು ನೋಡಿ, ಬೆಂದಿರಲ್ಲ. ಯಾಕಂದರೆ ಅಕ್ಕಿ ಅಷ್ಟು ಸಾಮಾನ್ಯವಾಗಿ ಬೇಯಲ್ಲ ಬೇಗ. ಸೊ ರವೆ ಅಂದರೆ ಬೆಂದೋಗುತ್ತೆ. ಸೊ ವೆಯ್ಟ್ ಮಾಡಬೇಕು. 70% ಬೆಂದಿದೆ, 20% ಬೆಂದಿಲ್ಲ. ಸೊ ಮತ್ತೆ ನಾವೇನು ಮಾಡಬೇಕು, ಮುಚ್ಚಬೇಕು. ತಟ್ಟೆನ ಮುಚ್ಚಿ ನೀಟಾಗಿ ಎಲ್ಲ ಮಾಡಿ ತಟ್ಟೆನ, ಒಂದು ತಟ್ಟೆ ಚೆನ್ನಾಗಿರೋ ಅಗಲಾಗಿರೋ ತಟ್ಟೆಯನ್ನು ಚೆನ್ನಾಗಿ ಮುಚ್ಚಬೇಕು. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ನಂತರ ಅದನ್ನು ತೆಗೆದು ನೋಡಿದ್ರಾ ರೆಡಿ. ಎಷ್ಟು ಚೆನ್ನಾಗಿ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಆಂಧ್ರ ಸ್ಟೈಲು ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿದ್ರಾ. ಎಷ್ಟು ಚೆನ್ನಾಗಿದೆ ಬಂದಿದೆ ನೋಡಿದ್ರಾ. ಬಾಯಲ್ಲಿ ನೀರು ಊರಿಸುವಂಥ ಒಂದು ಉಪ್ಪಿಟ್ಟು. ಇದನ್ನು ನಾವೇನು ಮಾಡಬೇಕು, ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೋಬೇಕು. ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ. ಆ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಘಮ ಘಮ ಅನ್ನುವ ಈ ಅಕ್ಕಿ ಉಪ್ಪಿಟ್ಟು ಮಾಡಿ ಮನೆಯಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ.